ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತು ನಡೆದಂತಹ ಕೆಮಿಸ್ಟ್ರಿ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ 2 ದಿನಗಳಿಂದ ನಮ್ಮ ಕೆಮಿಸ್ಟ್ರಿ ಮೆಟೀರಿಯಲನ್ನು ಯೂಸ್ ಮಾಡ್ಕೊಂಡ್ರಿ, ಅದು ಮಾಡಿದಿರಿ ಇದು ಮಾಡಿದಿರಿ. ಯಾರು ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಲಿಕ್ಕೆ ಹಿಂಜರಿತೀರ. ವಿ ಆರ್ ನಾಟ್ ಆಸ್ಕಿಂಗ್ ಯುವರ್ ನೇಮ್, ವಿ ಆರ್ ನಾಟ್ ಆಸ್ಕಿಂಗ್ ಯುವರ್ ಆನ್ಸರ್ಸ್, ಜಸ್ಟ್ ಸೆಂಡ್ ಕ್ವಶನ್ ಪೇಪರ್ ಟು ಅವರ್ ಮೇಲ್ ID. ಹೌದಲ್ವಾ? ಇಷ್ಟೊತ್ತಿಗೆ ಅಪ್ಲೋಡ್ ಆಗಿ ಎಷ್ಟೋ ಸಮಯನೇ ಆಗಿರೋದು. ಏನಿಹೋ ಬನ್ನಿ ಸರ್, ಈಗ ನೋಡ್ತಾ ಹೋಗೋಣ. ಇವತ್ತು ನಡೆದಂತಹ ಎಕ್ಸಾಮ್ 3 ಏನಂತೀರ, ಆ್ಯನ್ಯುವಲ್ ಎಕ್ಸಾಮ್ 3 ಸೆಕೆಂಡ್ ಇಯರ್ PUCಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಕೆಮಿಸ್ಟ್ರಿ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ದಿ SI of the unit of rate constant of zero order reaction is dash ಅಂತ ಇದೆ. The unit of rate constant of zero order reaction is dash. Right answer is, that is option C is the right answer. 100% option C is the right answer. Question number 2. In a complex, the ligand that shows linkage isomerism is dash. Right answer is, my dear children, 100% right answer is option A is the right answer. Question number 3. The product obtained when I reacts with KMnO4 in faintly alkaline or neutral medium is dash. Question number 3, 100% right answer is option A is right answer. Question number 4. ನಿಮಗೇನು ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಸ್ವಲ್ಪ ಪೇಪರು MCQsಗಳಲ್ಲಿ ಅಲ್ಲೋ ಇಲ್ಲೋ ಯಾಡ್ವಟ್ ಮಾಡಿಬಿಟ್ಟಿದ್ದಾರೆ. ಎನಿಹೌ, ದ ರೀಗೆಂಟ್ ಯೂಸ್ಡ್ ಇನ್ ದಿ ಸ್ಯಾಂಡಿಮಿಯರ್ಸ್ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ದ ರೀಗೆಂಟ್ ಯೂಸ್ಡ್ ಇನ್ ಸ್ಯಾಂಡಿಮಿಯರ್ಸ್ ರಿಯಾಕ್ಷನ್ ಈಸ್ ಡ್ಯಾಶ್. ಆ್ಯಕ್ಚುಲಿ ನಮಗೆ ಗೊತ್ತಿರೋಂಗೆ CuCl ಆನ್ಸರು. CuCl ಎಲ್ಲೂ ಕೊಟ್ಟೇ ಇಲ್ಲ, CuCl ಕೊಟ್ಟೇ ಇಲ್ಲ. ಹಾಗಾಗಿ ಯು ಕ್ಯಾನ್ ಗೋ ವಿತ್ ಐ ಥಿಂಕ್ ಆಪ್ಷನ್ D ಅಥವಾ C, ಈ ಎರಡರಲ್ಲಿ ಉತ್ತರ. ಹಾಗಾಗಿ ನನ್ನ ಪ್ರಕಾರ ಇದಕ್ಕೆ ನಿಮಗೇನಾದರೂ ಗ್ರೇಸ್ ಮಾರ್ಕ್ಸ್ ಸಿಗುವ ಸಾಧ್ಯತೆ ಇರ್ಬೋದು. ಐ ಆಮ್ ನಾಟ್ ಎ ಕೆಮಿಸ್ಟ್ರಿ ಲೆಕ್ಚರರ್. CD-ನಲ್ಲಿಯೇ ನಾನು ಏನಂತೀರ ಒಪ್ಪಂದವನ್ನು ಟೈಅಪ್ ಮಾಡ್ತಾಯಿದ್ದೀನಿ. ಇದರಲ್ಲಿ CD-ನೇ ಆನ್ಸರ್ ಆಗಿರ್ಬೋದು ಇದಕ್ಕೆ. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್. ದ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲುಕೋಸ್ ಇನ್ ವಾಟರ್ ಈಸ್ 10% ಮೀನ್ಸ್ ಡ್ಯಾಶ್ ಅಂತ ಇದೆ. ಈ 5ನೆಯ ಪ್ರಶ್ನೆಗೆ ಸರಿಯಾದ 100% ಸರಿಯಾದ ಉತ್ತರ 10 ಗ್ರಾಮ್ ಆಫ್ ಗ್ಲುಕೋಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಐ ರಿಪೀಟ್, ಆಪ್ಷನ್ 5 ಇಸ್ ಫಾರ್ ಕ್ವಶನ್ ನಂಬರ್ 5, ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್. ಸೆಲ್ ವಾಲ್ಸ್ ಆಫ್ ಬ್ಯಾಕ್ಟೀರಿಯಾ ಈಸ್ ಮೇಡ್ ಆಫ್ ಡ್ಯಾಶ್. 6ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ಸೆಲ್ಯುಲೋಸ್ ಇಸ್ ದ ರೈಟ್ ಆನ್ಸರ್. Question number 7. The most basic amines in aqueous solution is dash. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡೈಮಿಥೈಲಮೈನ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಆಪ್ಷನ್ B ಆಗಿರುತ್ತೆ. ಕ್ವಶನ್ ನಂಬರ್ 8. ಇಲ್ಲೂ ಕೂಡ ಅಷ್ಟೇ ಸರ್, ಆ 4ನೇ ಪ್ರಶ್ನೆ ಆತಲ್ವಾ, ಯಾವುದು ಆನ್ಸರು ಯಾವುದಲ್ವೋ ಅಂತ. ಹಾಗೆ ಕ್ವಶನ್ ನಂಬರ್ 8ಅನ್ನು ನೋಡಿದರೂ ಕೂಡ ಇಲ್ಲೂ ಕೂಡ CD-ನಲ್ಲಿ ನಮಗೆ ಉತ್ತರ ನಾವು ಹೊಡೆದಾಡ್ತಾ ಇದ್ದೀವಿ. ದಿ ಮೆಥಡ್ ಯೂಸ್ಡ್ ಟು ಸಪ್ರೇಟ್ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ವೆನ್ ಫೆನಾಲ್ ರಿಯಾಕ್ಟೆಡ್ ವಿತ್ ಡೈಲ್ಯೂಟ್ HNO3 ಅಟ್ ಲೋ ಟೆಂಪರೇಚರ್ ಈಸ್ ಡ್ಯಾಶ್ ಅಂತ ಇದೆ. ನನ್ನ ಪ್ರಕಾರ 100% ಆನ್ಸರ್ ಇದಕ್ಕೆ ಸ್ಟೀಮ್ ಡಿಸ್ಟಿಲೇಷನ್ ಅಂದ್ಕೊಂಡಿದ್ದೀನಿ, ಆದರೆ ಭಾಳ ಜನ ಕ್ರಿಸ್ಟಲೈಸೇಷನ್ ಕೂಡ ಅಂತ ಹೇಳ್ತಾ ಇದ್ದಾರೆ. CD-ನಲ್ಲಿಯೇ ನಾವು ಉತ್ತರವನ್ನು ಇಲ್ಲಿ ಸ್ಟಾಪನ್ನು ಮಾಡ್ಕೋಬೋದು. 100% ಸ್ಟೀಮ್ ಡಿಸ್ಟಿಲೇಷನ್ನೇ ಉತ್ತರ ಆಗಿದೆ. 9ನೆಯ ಪ್ರಶ್ನೆ. ಇನ್ ಮೊನೋಬ್ರೋಮಿನೇಷನ್ ಆಫ್ ಫೆನಾಲ್ ದಿ ಪೋಲರೈಸೇಷನ್ ಆಫ್ Br2 ಮಾಲಿಕ್ಯೂಲ್ ಟೇಕ್ ಪ್ಲೇಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ಆಪ್ಷನ್ಸ್ B, ದಟ್ ಈಸ್ ಈವನ್ ಇನ್ ದಿ ಆಬ್ಸೆನ್ಸ್ ಆಫ್ ಲೀವಿಸ್ ಆ್ಯಸಿಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗುತ್ತೆ. ಆಯಿತಾ? B. ಕ್ವಶನ್ ನಂಬರ್ 10. On assuming complete dissociation, the aqueous solution having highest freezing point is dash ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ A ಆಗಿರುತ್ತೆ. ಆಪ್ಷನ್ A is the right answer. Question number 11, my dear children. The alkyl halide that produce
racemic mixture in SN1 ರಿಯಾಕ್ಷನ್ ಈಸ್ ಡ್ಯಾಶ್. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ ಯಾವುದಾಗಿರ್ಬೋದು ಅಂತ ಕೂತ್ಕೊಳ್ತಾ ಇದ್ದೀವಿ. ಅದು ಟರ್ಷಿಯರಿ ಬ್ಯೂಟೈಲ್ ಬ್ರೊಮೈಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಕ್ವಶನ್ ನಂಬರ್ 11ಕ್ಕೆ. ಕ್ವಶನ್ ನಂಬರ್ 12ಅಲ್ಲಿ ಸ್ವಲ್ಪ ಹೊಡೆದಾಟ ಇದೆ. ಮತ್ತು ಸ್ಲೋರಿಯಂ ಕ್ಲೋರೈಡ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇದು SO4 ಮರ್ತಿದ್ದೀನಿ ಆಯಿತಾ. ಹ್ಯಾಸ್ ಸೇಮ್ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಎ ಇನ್ ಪ್ಲಾಟ್ ಆಫ್ ಅಂತ ಇದೆ ಎಗನೆಸ್ಟ್ C 1/2 ಅಂತ ಇದೆ ಅಲ್ವಾ. ಒಂದು ಸ್ಟೇಟ್ಮೆಂಟು. ಇನ್ನೊಂದು ಸ್ಟೇಟ್ಮೆಂಟು ಆಲ್ ಎಲೆಕ್ಟ್ರೋಲೈಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಟೈಪ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಆಫ್ ಎ ಅಂತ ಇದೆ. ಸ್ಟೇಟ್ಮೆಂಟ್ 1 ಸರಿನೋ ಅಥವಾ ಸ್ಟೇಟ್ಮೆಂಟ್ 2 ಸರಿನೋ, ಸ್ಟೇಟ್ಮೆಂಟ್ 1 ತಪ್ಪೋ ಅಥವಾ ಸ್ಟೇಟ್ಮೆಂಟ್ 2 ತಪ್ಪೋ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಕ್ವಶನ್ ನಂಬರ್ 12ಗೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಇಲ್ಲಿ ಸ್ವಲ್ಪ ಭಾಳ ಅಂದರೆ ಭಾಳ ಹೊಡೆದಾಟ ಇದೆ ಆಯಿತಾ. BDನಲ್ಲಿ ಆನ್ಸರು ಸ್ವಲ್ಪ ಗೊಂದಲದಲ್ಲಿದ್ದೀವಿ. ನನ್ನ ಪ್ರಕಾರ ಇದಕ್ಕೂ ಯಾವುದು ಕ್ವಶನ್ ನಂಬರ್ 4 ಅದು ಸ್ವಲ್ಪ ಏನೋ ಎಡವಟ್ಟಾಗಿದೆ. ಆದರೆ ಕ್ವಶನ್ ನಂಬರ್ 12 BA ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರ್ಬೋದು ಆಯಿತಾ. BDನಲ್ಲಿಯೇ ಉತ್ತರಗಳಿದ್ದಾವೆ BD. ಕ್ವಶನ್ ನಂಬರ್ 13 ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ವಿತ್ ಕಾಂಪೋಸಿಷನ್ P2Br2 4NH3 ಆನ್ ರಿಯಾಕ್ಟಿಂಗ್ ವಿತ್ ಎಕ್ಸಸ್ ಆಫ್ AgNO3 produce 2 moles of AgBr precipitate. The secondary and the primary valence of the metal ion in the complex is dash ಅಂತ ಇದೆ. 100% my dear children. The right answer is 6 and 4. ಆಪ್ಷನ್ C ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 14ನೆಯ ಪ್ರಶ್ನೆ ಇನ್ ಕ್ಯಾನಿಝೊರಾ ರಿಯಾಕ್ಷನ್ ಬೆನ್ಜಾಲ್ಡಿಹೈಡ್ ಈಸ್ ರೆಡ್ಯೂಸ್ಡ್ ಟು ಪ್ರೊಡ್ಯೂಸ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸೋಡಿಯಂ ಬೆನ್ಜಾಯ್ಟ್ ಆ್ಯಂಡ್ ಬೆನ್ಸೈಲ್ ಆಲ್ಕೋಹಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 15 ನೋಡೋಣ. ಎ ಟ್ರೈಪೆಪ್ಟೈಡ್ ಕಂಟೆನ್ಸ್ ಡ್ಯಾಶ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 3 ಅಮೈನ್ಸ್ ಆಸಿಡ್ ಆ್ಯಂಡ್ 2 ಪೆಪ್ಟೈಡ್ ಲಿಂಕೇಜಸ್ ಅಂತ ಇದೆ. ಇಲ್ಲಿಗೆ ಸಂಪೂರ್ಣವಾಗಿ ನಮಗೆ 15 MCQಸ್ಗಳು ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಮೇನ್ ಕ್ವಶನಲ್ಲಿ ನಾವು ನೋಡ್ತಾ ಹೋಗೋಣ. ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಸ್ಯಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ ಡ್ಯಾಶ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಒಂದು ಕಡೆ ಇನ್ಕ್ರೀಸು, ಇನ್ನೊಂದು ಕಡೆ ಡಿಕ್ರೀಸಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 17 ನಂಬರ್ ಆಫ್ ಹೈಡ್ರಾಕ್ಸೈಲ್ ಗ್ರೂಪ್ ಪ್ರೆಸೆಂಟ್ ಇನ್ ಇಥಲೀನ್ ಗ್ಲಿಕಾಲ್ ಈಸ್ ಡ್ಯಾಶ್ ಅಂತ ಇದೆ. 17th ಕ್ವಶನ್ಗೆ ಸರಿಯಾದ ಉತ್ತರ 2 TWO2 ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 18 ಮೈ ಡಿಯರ್ ಚಿಲ್ಡ್ರನ್ ದಿ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ನೈಟ್ರೋಜನ್ ಆಟಮ್ ಈಸ್ ಇನ್ ಡೈಮಿಥಲಮೈನ್ ಈಸ್ ಡ್ಯಾಶ್ ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 1 ಇಸ್ ದ ರೈಟ್ ಆನ್ಸರ್ ONE1. ದಿ ಎಲಿಮೆಂಟ್ ಆಫ್ ಥರ್ಡ್ ಸೀರೀಸ್ to have positive standard electrode potential is dash ಅಂತ ಇದೆ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ CU ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ಆನ್ ಆಕ್ಸಿಡೇಷನ್ ಪ್ರೊಡ್ಯೂಸಸ್ ಡ್ಯಾಶ್ ದಟ್ ಈಸ್ ಕೆಟೋನೆಸ್ ಅಂತ ಇದಲ್ವಾ, ಅಥವಾ ಕೆಟೋನ್ಸ್, ಅದು ಹೇಗೆ ಓದ್ತಿರೋ ಹಾಗೆ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆವರೆಯಲಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂದ್ಕೊಂಡಿದ್ದೀನಿ. ಕಂಪೇರ್ ಟು ಯಾವುದು ಎಕ್ಸಾಮ್ ಟು ಸ್ವಲ್ಪ ಡಿಫಿಕಲ್ಟೇ ಇತ್ತು ಪೇಪರ್ ಇದು. ಹಾಗಾಗಿ ಹೇಳುವಂಥದ್ದು ತಮ್ಮ ಓದರಲ್ಲೇ ಚೆನ್ನಾಗಿ ಒಳ್ಳೆ ಅಂಕಗಳನ್ನು ಮಾಡ್ಕೊಳ್ಳಿ ಅಂತ. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ವಿಡಿಯೋಕ್ಕಾಗಿ ತಾವುಗಳು ಎಲ್ಲರೂ ಕಾಯ್ತಾ ಇರಿ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದರೆ, ಏನಂತೀರಾ, ಇದು ನಿಮ್ಮ ಫೈನಲ್ ಅಟೆಂಡ್ ಆಗಿರುತ್ತೆ. ಕೊನೆಯ ಒಂದು ಘಟ್ಟ ನಿಮ್ಮ ಒಂದು ಸೆಕೆಂಡ್ ಇಯರ್ PUCದು ಮುಗೀತು. ಇನ್ಯಾವ ಎಕ್ಸಾಮು ಇಲ್ಲ. ಇನ್ನೂ ಇದರಲ್ಲೂ ಫೇಲ್ ಆದ್ರಿ NA ಅಂತ ಬಂತು ಅಂದರೆ ಮತ್ತೆ ಮುಂದಿನ ವರ್ಷವೇ ತಾವುಗಳು ಕಾಯಬೇಕಾಗಿರುತ್ತೆ. ಎಲ್ಲರಿಗೂ ಕೂಡ ಪಾಸ್ ಮಾಡ್ತಾರಾ ಅಂತ ಕೇಳೋದಾದರೆ ಅದು ಬಹಳ ಕಷ್ಟ. ಎಲ್ಲರಿಗೂ ಕೂಡ ಪಾಸ್ ಮಾಡಲ್ಲ, ಬರೆದವ್ರಿಗೆ ಮಾತ್ರ ಪಾಸ್ ಮಾಡ್ತಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್
future.